Hello, Namaskara. Good morning and welcome to Digital Learning by the Department of Collegiate Education. I'm Manjunath Sevi, working as Assistant Professor in a government first grade college. So, ಇವತ್ತಿನ ಸೆಷನ್ನಲ್ಲಿ we will have an introduction to the chapter 6 progressions. Progressions ಅಂದರೆ ಏನು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂದರೆ ಏನು, ಅದರಲ್ಲಿ ಯಾವ ರೀತಿ we will look into different concepts ಅನ್ನೋದನ್ನು we will further discuss from this particular session. This session is a part of chapter 6 progressions in the subject quantitative analysis 1 for BCom program. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಕಲಿಯಕ್ಕೆ ಹೋಗ್ತಿರೋದು ಇಂಟ್ರೊಡಕ್ಷನ್ ಟು ಪ್ರೋಗ್ರೆಷನ್, ಮೀನಿಂಗ್ ಆಫ್ ಫೈನೈಟ್ ಸೀರೀಸ್ ಆ್ಯಂಡ್ ಇನ್ಫೈನೈಟ್ ಸೀರೀಸ್, ಮತ್ತು ವಾಟ್ ಇಸ್ ದ ಮೀನಿಂಗ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಆಸ್ discussed above, students will get an understanding about what is arithmetic progression. ಈ ಚಾಪ್ಟರ್ ಒಂದು ರೀತಿ ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಾಟ್ ಓನ್ಲಿ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಡಿಯರ್ ಸ್ಟೂಡೆಂಟ್ಸ್, ಈ ಚಾಪ್ಟರಿಂದ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೂ ಸಹ ಯು ಕ್ಯಾನ್ ಫೈಂಡ್ ಕ್ವೆಶ್ಚನ್ಸ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ ರೀತಿ ಅವರು ಈ ಚಾಪ್ಟರಿಂದ ಕ್ವೆಶ್ಚನ್ಸ್ನ ಕೇಳ್ತಾರೆ. ಉದಾಹರಣೆಗೆ ದೇ ಮೇ ಆಸ್ಕ್ ಲೈಕ್, find out the sum of all odd numbers divisible between 100 to 200 divisible by 3. ಅಥವಾ find the sum of all the numbers between 100 and 400 which are divisible by 8. ಅಥವಾ they may ask you to find out the 8th term, 15th term, 16th term, fill in the blanks ರೀತಿಯೂ ಸಹ ನಿಮಗೆ ಕ್ವೆಶ್ಚನ್ಸ್ನ ಕೇಳ್ಬೋದು. So introduction to progressions. So even before we go to progressions, let us look at what is a sequence. ಯಾಕಂದರೆ ನಿಮಗೆ ಕ್ವಶನ್ಸಲ್ಲಿ ಕೇಳ್ತಾರೆ ಫಾಲೋಯಿಂಗ್ ಪಾರ್ಟ್ ಆಫ್ ದಿ ಸೀರೀಸ್, ಫಾಲೋಯಿಂಗ್ ಪಾರ್ಟ್ ಆಫ್ ದಿ ಸೀಕ್ವೆನ್ಸ್ ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ಎ ಸೀಕ್ವೆನ್ಸ್? ಎ ಸೀಕ್ವೆನ್ಸ್ ಈಸ್ ಎ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಸಮ್ ಡೆಫಿನೆಟ್ ರೂಲ್. ಸಮ್ ಡೆಫಿನೆಟ್ ರೂಲ್ ಅಂದರೆ ಅದು ಇನ್ಕ್ರೀಸಿಂಗ್ ಆರ್ಡರಲ್ಲಿರ್ಬೋದು ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿರ್ಬೋದು. ಸೊ ಈ ರೀತಿ ಅದರದ್ದೇ ಒಂದು ಡೆಫಿನೆಟ್ ರೂಲ್ ಪ್ರಕಾರ ನಂಬರ್ಸ್ನ ಅರೇಂಜ್ ಮಾಡಿದಾಗ ದಟ್ ಈಸ್ ಕಾಲ್ಡ್ ಎಸ್ ಎ ಸೀಕ್ವೆನ್ಸ್. ಸೊ ಅ ಸೀಕ್ವೆನ್ಸ್ ಈಸ್ ಅ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಸಮ್ ಡೆಫಿನೆಟ್ ರೂಲ್. ಎ ಸೀಕ್ವೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಪ್ರೋಗ್ರೆಷನ್. ಹಾಗಾಗಿ ಪ್ರೋಗ್ರೆಷನ್ ಅಂದ್ರೆ ಏನು? ಇಟ್ಸ್ ಅ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಸಮ್ ಡೆಫಿನೆಟ್ rule. The members of the sequence are called as terms and they are numbered as first term, second term, third term and so on. So in a sequence each term is followed by another term. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸೀಕ್ವೆನ್ಸ್ 1, 3, 5, 7, 9 and the series goes on. ಸೊ ಇದರಲ್ಲಿ ಫಸ್ಟ್ ಟರ್ಮ್ ಬಂದು T1, ಸೆಕೆಂಡ್ ಟರ್ಮ್ T2, ಥರ್ಡ್ ಟರ್ಮ್ T3. T stands for the term and 1, 2, 3 stands for first term, second term or third term. So ಇಲ್ಲಿ first term T1 is A, second term T2 is 3, third term T3 is 5, fourth term T4 is 7, fifth term T5 is 9. ಈ ರೀತಿ it can go on without any particular end. So this is an introduction to progressions. ಈಗ ಫೈನೈಟ್ ಸೀರೀಸ್, ಇನ್ಫೈನೈಟ್ ಸೀರೀಸ್. ಈಗ ಫೈನೈಟ್ ಸೀರೀಸ್ ಅಂದರೆ ಇಟ್ ಈಸ್ ಎ ಸೀರೀಸ್ ಕಂಟೈನಿಂಗ್ ಎ ಲಿಮಿಟೆಡ್ ನಂಬರ್ ಆಫ್ ಟರ್ಮ್ಸ್. ದೇರ್ಫೋರ್ ಲಿಮಿಟೆಡ್ ನಂಬರ್ ಆಫ್ ಟರ್ಮ್ಸ್ ಇದ್ದಾಗ ಇಟ್ ಇಸ್ ಕಾಲ್ಡ್ ಆಸ್ ಎ ಫೈನೈಟ್ ಸೀರೀಸ್. ಉದಾಹರಣೆಗೆ ನೋಡಿ, ಇಲ್ಲಿ 1 plus 5 plus 9 plus 13 plus 17 is a finite series consisting of how many terms? Only 5 terms only. Consisting of 5 terms only. ಏನಪ್ಪ ಡಿಫ್ರೆನ್ಸ್ ಇಲ್ಲಿ? ನಾವು ಹೇಳಿದ್ವಿ ಸೀಕ್ವೆನ್ಸ್ ಅಂದರೆ ದೇರ್ ಶುಡ್ ಬಿ ಎ ಡೆಫಿನೆಟ್ ರೂಲ್ ಅಂತ ಹೇಳಿದ್ವಿ ನೋಡಿ. 1 ಆದಮೇಲೆ 5 ಬರುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ ಸೆಕೆಂಡ್ ಟರ್ಮ್ ಆ್ಯಂಡ್ ದಿ ಫಸ್ಟ್ ಟರ್ಮ್ 5 minus 1 ಡಿಫ್ರೆನ್ಸ್ ಎಷ್ಟಿದೆ? 4. So let us see whether the same rule is followed for the second term and the third term. Third term 9, second term 5. So difference between the third term and the second term 9 minus 5, again the difference is 4.
Let us cross check by looking into the third term, fourth term and the third term. Fourth term is 13, third term is 9. Therefore 13 minus 9, again the difference is 4. So ee riti series contains a limited number of terms and the difference is constant. It is called as an arithmetic progression. ನೆಕ್ಸ್ಟ್ ಇನ್ಫೈನೈಟ್ ಸೀರೀಸ್ ನೋಡಿ, ಮೇಲ್ಗಡೆ ನಾವು ಡೆಫಿನೆಟ್ ಆಗಿ ಡಿಫೈನ್ ಮಾಡಿದ್ದೀವಿ 5 ಅಂತ, ಬಟ್ ಕೆಳಗಡೆ ಅಲ್ಲಿ ನೋಡಿ ಸ್ಟಾರ್ಟ್ ಆಗೋದು 1, 5, 9, 13 ಆ್ಯಂಡ್ ದೆರ್ ಇಸ್ ನೋ ಎಂಡ್. ಇಟ್ ವಿಲ್ ಗೋ ಆನ್. ದಿಸ್ ಕೈಂಡ್ ಆಫ್ ಎ ಸೀರೀಸ್ ಇಸ್ ಕಾಲ್ಡ್ ಆಸ್ ಇನ್ಫೈನೈಟ್ ಸೀರೀಸ್. ವೆನ್ ದ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಆರ್ ಕನೆಕ್ಟೆಡ್ ಬೈ ಬಿಗಿನಿಂಗಲ್ಲಿ ಇನ್ಫೈನೈಟ್ ಅಥವಾ ಎಂಡಿಂಗಲ್ಲಿ ಇನ್ಫೈನೈಟ್ ಇದ್ದಾಗ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಇನ್ಫೈನೈಟ್ ಸೀರೀಸ್. A sequence is said to be in an arithmetic progression if the difference between any term and the preceding term is always the same. ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ಅಲ್ಲಿ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಉದಾಹರಣೆಗೆ 3 minus 1 ಡಿಫರೆನ್ಸ್ ವಾಸ್ 2. ಅದನ್ನೇ ಆಲ್ರೆಡಿ ಎಕ್ಸಾಂಪಲ್ ಮುಖಾಂತರ ಚರ್ಚೆ ಮಾಡಿದ್ದೀವಿ. ದಿಸ್ ಕಾನ್ಸ್ಟೆಂಟ್ ಡಿಫರೆನ್ಸ್ ಆರ್ ಅಡಿಟಿವ್ ಡಿಫರೆನ್ಸ್ ಇಸ್ ಜನರಲಿ ಡಿನೋಟೆಡ್ ಬೈ D. Hence, common difference is equal to any term minus its preceding term except the first term. ಯಾಕಪ್ಪ ಎಕ್ಸೆಪ್ಟ್ ದಿ ಫಸ್ಟ್ ಟರ್ಮ್ ಅಂತಂದರೆ ಫಸ್ಟ್ ಟರ್ಮ್ಗಿಂತ ಮುಂಚೆ ಬೇರೆ ಯಾವ ಟರ್ಮು ಇರಲ್ಲ. ಹಾಗಾಗಿ ವಿ ಕೆನ್ ನಾಟ್ ಫೈಂಡ್ ಔಟ್ ಫಾರ್ ದಿ ಫಸ್ಟ್ ಟರ್ಮ್. ಸೆಕೆಂಡ್ ಮೈನಸ್ ಫಸ್ಟ್, ಥರ್ಡ್ ಮೈನಸ್ ಸೆಕೆಂಡ್, ಫೋರ್ತ್ ಮೈನಸ್ ಥರ್ಡ್, ಫಿಫ್ತ್ ಮೈನಸ್ ಫೋರ್ತ್, ಈ ರೀತಿ ಕನ್ಸಿಸ್ಟೆಂಟ್ ಟರ್ಮ್ಸ್ ಮಧ್ಯೆ ಇರುವಂಥ ಡಿಫ್ರೆನ್ಸ್. ರೈಟ್? ದ ಜನರಲ್ ರೆಪ್ರೆಸೆಂಟೇಟಿವ್ ಆಫ್ ಅನ್ AP is A, A plus D, A plus 2D plus A plus 3D, where A is the first term and D is the common difference. Also, the first, second, third term and so on are T1 is equal to A. First term, that is T1, we will call it as A. A antalu saha karitivi. Second term is A plus D. That is the format in which the series goes on. So, ishtottu we try to understand about what is the meaning of a sequence, progression, ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವಾಗ ಆಗುತ್ತೆ ಮತ್ತು ಅದರಲ್ಲಿರುವಂಥ ಫಾರ್ಮ್ಯಾಟ್ ಏನು ಎಲ್ಲವನ್ನು ವಿ ಹ್ಯಾವ್ ಡಿಸ್ಕಸ್ಡ್. ಹೌ ಟು ಫೈಂಡ್ ಔಟ್ ದಿ ಕಾಮನ್ ಡಿಫರೆನ್ಸ್ ಆಲ್ಸೋ. ಲೆಟ್ us look into a few questions. Question number 1. A series containing a limited number of terms is said to be a dash series. ಆಗಲೇ ನೋಡಿದ್ವಿ ಫೈನೈಟ್ ಸೀರೀಸಲ್ಲಿ ಲಿಮಿಟೆಡ್ ನಂಬರ್ಸ್ ಇರುತ್ತೆ. ನಮಗೆ ಬಿಗಿನಿಂಗು ಗೊತ್ತಿರುತ್ತೆ, ಎಂಡಿಂಗು ಸಹ ಗೊತ್ತಿರುತ್ತೆ. ದಟ್ ಈಸ್ ದಿ ಫಸ್ಟ್ ಟರ್ಮ್ and the last term ಎರಡೂ ಗೊತ್ತಿದ್ದಾಗ that is called as a finite series. Therefore, the right answer is option number A, finite series. When the terms of the sequence are connected by either a plus or minus, then the expression so obtained is called as a dash series. So, ಈ ಸೀರೀಸಲ್ಲಿ ಐದರ್ ಲಾಸ್ಟ್ ಟರ್ಮ್ ಗೊತ್ತಿರಲ್ಲ, ಯಾಕಂದರೆ ಪ್ಲಸ್ ಆದಮೇಲೆ ಡಾಟ್ಸ್ ಇಟ್ಕೊಂಡು ಹೋಗಿರ್ತಾರೆ, ಅಥವಾ ಫಸ್ಟ್ ಟರ್ಮ್ ಗೊತ್ತಿರದೇ ಇರ್ಬೋದು, ಕಾರಣ ಡಾಟ್ಸ್ ಇಟ್ಟು ಆಮೇಲೆ ಪ್ಲಸ್ ಅಂತ ಕೊಡ್ಬೋದು. ಈ ರೀತಿ ಕೊಟ್ಟಾಗ ಇಟ್ ಇಸ್ ಕಾಲ್ಡ್ ಆಸ್ ಆನ್ ಇನ್ಫೈನೈಟ್ series. So, answer is option number B, infinite series. Next, question number 3. A sequence is said to be in an arithmetic progression if the difference between any term and the preceding term is always the dash. ಅಂದರೆ ಡಿಫ್ರೆಂಟಾ, ಸೇಮಾ, ಬೋತಾ, ನನ್ ಆಫ್ ದೀಸ್ ಅಂತ. ಹಾಗಾಗಿ ಇಲ್ಲಿ when the difference between the preceding term and any term is always the same. Second term minus first term difference 3 ಆಗಿದ್ರೆ third term minus second term difference ಸಹ 3 ಆಗಿರಬೇಕು. So which means when the difference between any two terms is constant, only then it is called as an arithmetic progression. So ವಿದ್ಯಾರ್ಥಿಗಳಿಗೆ ನಿಮಗೆ ಬೇಸಿಕ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.